ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಒಬ್ಬರೆನಿಸಿ ಕುವೆಂಪುರವರ ಶಿಷ್ಯರಾಗಿ ಸಾಹಿತ್ಯ ಸೃಷ್ಟಿ ಮಾಡಿ ಗುರುವಿನಂತೆ ರಾಷ್ಟ್ರಕವಿ ಪದವಿಗೇರಿದ ಅಪರೂಪದ ಸಾಹಿತಿ ಜಿಎಸ್ ಶಿವರುದ್ರಪ್ಪನವರು. ಎದೆತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎನ್ನುವ ಭಾವಗೀತೆಯ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ ಜಿಎಸ್ಎಸ್ರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಅವರು 1926 ಫೆಬ್ರವರಿ 7 ಶಾಂತವೀರಪ್ಪ ವೀರಮ್ಮ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಈಸೂರಿನಲ್ಲಿ ಜನಿಸಿದರು. ದೊಡ್ಡ ಸಂಸಾರ, ಬಡತನ, ಹೆತ್ತಮ್ಮನ ಅಗಲಿಕೆ, ತಂದೆಯ ವರ್ಗಾವಣೆ, ಮಲತಾಯಿಯ ಪೋಷಣೆ ಹೀಗೆ ಜಿಎಸ್ ಶಿವರುದ್ರಪ್ಪನವರು ಬಾಲ್ಯದಲ್ಲಿಯೇ ಜೀವನದ ಕಹಿಯನ್ನು ಅನುಭವಿಸುತ್ತಾ ಬೆಳೆದವರು. ಇವರು ಹೊನ್ನಾಳಿ, ದಾವಣಗೆರೆ, ಗುಬ್ಬಿ ಸಿದ್ಧಗಂಗನ ಮಠದಲ್ಲಿ ಹಾಗೂ ಮೈಸೂರುಗಳಲ್ಲಿ ಶಿಕ್ಷಣವನ್ನ ಮುಗಿಸಿದವರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕುವೆಂಪು, ತೀನಂಶ್ರೀ, ಡಿಎಲ್ ನರಸಿಂಹಾಚಾರ್, ತಾಸೋ ಶಾಮರಾಯರಂತಹ ಆದರ್ಶ ಶಿಕ್ಷಕರ ಶಿಷ್ಯರಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ತಾಸು ಶಾಮರಾಯರನ್ನು ನನ್ನ ಅಸ್ತವ್ಯಸ್ತವಾದ ಬದುಕಿನಲ್ಲಿ ಅವರಿಂದ ಆಗಿರುವ ಉಪಕಾರವನ್ನು ಈ ಜನ್ಮದಲ್ಲಿ ಎಣಿಸಿ ಮುಗಿಸುವುದು ನನ್ನಿಂದ ಸಾಧ್ಯವಿಲ್ಲ ಎಂದು ಜಿಎಸ್ ಶಿವರುದ್ರಪ್ಪನವರು ಸ್ಮರಿಸಿಕೊಳ್ಳುತ್ತಾರೆ. ಬಾಲ್ಯದಿಂದಲೇ ಕಾಲದ ಮಹತ್ವವನ್ನು ಅರಿತಿದ್ದರಿಂದ ರಜಾ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿ ಹಣ ಗಳಿಸುತ್ತಿದ್ದರು. ಇಂಟರ್ಮೀಡಿಯೇಟ್ ನಂತರ ಕೆಲಸಕ್ಕೆ ಸೇರಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರು. ಆದರೆ ಒಮ್ಮೆ ಮೇಲಧಿಕಾರಿಗಳು ರಜಾ ಕೇಳಿದಾಗ ನಿರಾಕರಿಸಲು ಆ ಹುದ್ದೆಗೆ ರಾಜೀನಾಮೆ ನೀಡಿ ಹೊರಬಂದರು. ಜಿಎಸ್ಎಸ್ ರವರಿಗೆ ಬಾಲ್ಯದಲ್ಲಿ ಕಾರಂತರ ಬಾಲಪ್ರಪಂಚ ಹಾಗೂ ಗೋವಿನ ಕಥೆ ಕೃತಿಗಳು ಹೆಚ್ಚು ಪ್ರಭಾವ ಬೀರಿದವು. ಮಲೆನಾಡಿನ ಪ್ರಕೃತಿ ಮಡಿಲಿನಲ್ಲಿ ಅರಳಿದ ಕಾವ್ಯ ಕುಸುಮ ಪ್ರಕೃತಿ ಮಾತೆಯ ಸಹಜ ಸೌಂದರ್ಯದ ವೀಕ್ಷಣೆಯಿಂದ ಸಹಜವಾಗಿಯೇ ಘಮಘಮಿಸುವಂತಾಯಿತು. ದಾವಣಗೆರೆಯಲ್ಲಿ ತಮ್ಮ ಅಧ್ಯಾಪಕ ವೃತ್ತಿಯನ್ನ ಆರಂಭಿಸಿ ಮೈಸೂರು ಮಹಾರಾಜ ಕಾಲೇಜಿನ ಅಧ್ಯಾಪಕರಾಗಿ, ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಉಪಪ್ರಾಧ್ಯಾಪಕರಾಗಿ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿ 1986ರಲ್ಲಿ ನಿವೃತ್ತಿ ಹೊಂದಿದರು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎನ್ನುವ ಸಾಲುಗಳು ಓದುಗರನ್ನ ಎಚ್ಚರಿಸುತ್ತವೆ. ಇವರು ಬರೆದ ಮೊದಲ ಕವನ ಸಂಕಲನ ಸಾಮಗಾನ ಯಶಸ್ಸನ್ನು ತಂದುಕೊಡುತ್ತದೆ. ಅಲ್ಲದೆ ಚೆಲುವು, ಒಲವು, ತೀರ್ಥವಾಣಿ, ಕಾರ್ತಿಕ, ಅನಾವರಣ, ತೆರೆದ ದಾರಿ, ನನ್ನ ನಿನ್ನ ನಡುವೆ, ದೀಪದ ಹೆಜ್ಜೆ, ದೇವಶಿಲ್ಪಿ ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಕುವೆಂಪುರವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ಎನ್ನುವ ಪ್ರೌಢ ಪ್ರಬಂಧಕ್ಕೆ 1960ರಲ್ಲಿ ಡಾಕ್ಟರೇಟ್ ಪದವಿ ಗಳಿಸಿದರು. ರಷ್ಯಾ ಪ್ರವಾಸದ ಅನುಭವಗಳನ್ನು, ಮಾಸ್ಕೋದಲ್ಲಿ 22 ದಿನ ಎನ್ನುವ ಪ್ರವಾಸ ಕಥನ ರಚಿಸಿದ್ದಾರೆ. ಕರ್ಮಯೋಗಿ, ಗಂಗೆಯ ಶಿಖರಗಳಲ್ಲಿ, ಗತಿಬಿಂಬ, ಕನ್ನಡ ಸಾಹಿತ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ, ಚತುರಂಗ, ಬೆಡಗು, ಅಮೆರಿಕದಲ್ಲಿ ಕನ್ನಡಿಗ, ಶಿವಯೋಗಿ ಸಿದ್ದರಾಮ, ಸರ್ಪಭೂಷಣ, ಶಿವಯೋಗಿ, ಚದುರಿದ ಚಿಂತನೆಗಳು ಮುಂತಾದ ಗದ್ಯ ಕೃತಿಗಳನ್ನು, ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ, ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ, ಸಾಹಿತ್ಯ ವಾರ್ಷಿಕ ಎನ್ನುವ ಸಂಪಾದಿತ ಕೃತಿಗಳನ್ನು ರಚಿಸಿದ್ದಾರೆ. ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಎನ್ನುವಲ್ಲಿ ಅವರಿಗಿರುವ ಕಳಕಳಿ, ಪ್ರೀತಿ ವಾತ್ಸಲ್ಯಗಳ ಬಗೆಗಿನ ನಿಲುವು ಕಾಣಬರುತ್ತದೆ. ಇಂತಹ ಕವಿಗೆ 1963ರಲ್ಲಿ ತುಮಕೂರಿನಲ್ಲಿ ನಡೆದ 44ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸುವ ಅವಕಾಶ ಒದಗಿ ಬಂದಿತು. 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇವರ ಸಾಹಿತ್ಯ ಸೇವೆಯ ಫಲವಾಗಿ ಇವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗುವ ಅವಕಾಶ ದೊರೆಯಿತು. ಪಾಶ್ಚಿಮಾತ್ಯ ಮಹಾಕಾವ್ಯ ಮತ್ತು ತೌಲನಿಕ ಕಾವ್ಯ ಮೀಮಾಂಸೆಗಳ ಬಗೆಗೆ ಅಪಾರ ಜ್ಞಾನ ಹೊಂದಿದ್ದರು. ಅಲ್ಲದೆ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಬೆಳೆಸಬಲ್ಲ ಸಮರ್ಥ ಶಿಷ್ಯ ಪಡೆಯನ್ನು ಸನ್ನದ್ಧಗೊಳಿಸಿದ್ದರು. ಇವರ ಸಾಹಿತ್ಯ, ಕೃಷಿ, ಸೃಜನಶೀಲತೆ, ವಿಮರ್ಶಕ ಗುಣಗಳಿಗಾಗಿ ಹಲವಾರು ಪ್ರಶಸ್ತಿಗಳು ದೊರೆತಿವೆ. 1973ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1997ರಲ್ಲಿ ಪಂಪ ಪ್ರಶಸ್ತಿ, ಗೊರೂರು ಪ್ರಶಸ್ತಿ, ಡಾಕ್ಟರ್ ಮಾಸ್ತಿ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. 1984ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. 2006ರಲ್ಲಿ ಸುವರ್ಣ ಕರ್ನಾಟಕ ವರ್ಷಾಚರಣೆಯ ಸವಿನೆನಪಿಗಾಗಿ ರಾಷ್ಟ್ರಕವಿ ಪುರಸ್ಕಾರ ಪಡೆಯುವುದರ ಮೂಲಕ ಕನ್ನಡದ 3ನೆಯ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇವರ ವ್ಯಕ್ತಿತ್ವ ವಿದ್ವತ್ತಿಗೆ ಸಂದ ಗೌರವ ಕೃತಿಗಳೆಂದರೆ ಸ್ನೇಹ ಕಾರ್ತಿಕ, ಗೌರವ ಹಾಗೂ ಹಣತೆ ಕೃತಿಗಳು. ಅವರು ಶೇಕ್ಸ್ಪಿಯರ್ನ ಕಾಳಿದಾಸ ಮುಂತಾದ ಅನ್ಯ ಭಾಷೆಯ ಸಾಹಿತಿಗಳನ್ನು ಕುರಿತಂತೆ ಪುಸ್ತಕಗಳನ್ನು ಪ್ರಕಟಿಸಿದ್ದು ದೊಡ್ಡ ಸಾಧನೆ ಎಂದೇ ಹೇಳಬಹುದು. ಅವರ ಕವನಗಳಲ್ಲಿ ಭಾಷಾ ಲಾಲಿತ್ಯ, ಭಾಷಾ ಶುದ್ಧಿ, ಅರ್ಥ ವೈಶಾಲ್ಯತೆ ಮಾರ್ದನಿಸುತ್ತದೆ.
ಅಧ್ಯಾಪಕನಾಗಿ ಪಾಠ ಬೋಧಿಸುವಾಗ ವಿದ್ಯಾರ್ಥಿಗಳನ್ನು ಚಿಂತನಾಶೀಲತೆಗೆ ಹಚ್ಚುತ್ತಿದ್ದರು. ಅವರ ಮೆಚ್ಚುಗೆಗೆ ಪಾತ್ರರಾಗುವ ಮೂಲಕ ಬಹು ವ್ಯಕ್ತಿತ್ವದಿಂದಾಗಿ ಗೌರವ ಸಂಪಾದಿಸಿದ್ದಾರೆ. ಜಿಎಸ್ಎಸ್ ರವರು ನಾಡುನುಡಿಯ ಬಗೆಗೆ ಹೊಂದಿರುವ ಕಳಕಳಿ ಮೆಚ್ಚುವಂಥದ್ದು. ಸೃಜನಶೀಲ ಕವಿಯೊಬ್ಬ ಹೇಗಿರಬೇಕೆಂಬುದನ್ನು ಜಿಎಸ್ಎಸ್ ರವರೇ ಮಾದರಿಯಾಗಿದ್ದಾರೆ. ಇನ್ನು ಅವರು ದೇಶ, ಭಾಷೆ, ಪರಂಪರೆಗಾಗಿ ಬಾಳಿ ಬದುಕಿದ್ದಾರೆ. ಧನ್ಯವಾದಗಳು.